ನಮಸ್ತೆ. ಇದು ಮಂಗಳವಾರ ಸಂಜೆ ವ್ಲಾಗ್ ಆಗಿರತ್ತೆ. ಯೂಶುವಲಿ ಸಂಜೆ ಹೊತ್ತು ನಾನು ಈ ತರ ಕ್ಲೀನಿಂಗ್ ಕೆಲಸಗಳೆಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಎಣ್ಣೆ ಬಾಟಲ್ಸ್ ಏನಾದ್ರು ಇದ್ರೆ ಅದನ್ನ ಮಾತ್ರ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಯಾಕಂದ್ರೆ ಅದು ನೈಟ್ ಎಲ್ಲ ಒಣಗಿರತ್ತೆ. ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಎಣ್ಣೆನ ಸ್ಟೋರ್ ಮಾಡ್ಕೊಳಕ್ ಈಸಿ ಆಗತ್ತೆ ಅಂತ ಹೇಳಿ ಅದೊಂದು ಕೆಲಸ ಮಾಡ್ತೀನಿ ಅಷ್ಟೇ. ಬಟ್ ಏನೋ ಇವತ್ತು ಗೊತ್ತಿಲ್ಲ ತುಂಬಾನೇ ಬೇಜಾರಾಗ್ತಾ ಇತ್ತು. ಬೆಳಿಗ್ಗೆಯಿಂದಾನು ಒಂಥರ ಟೈಮೇ ಪಾಸ್ ಆಗ್ತಿಲ್ವೇನೋ ಅನ್ನೋ ತರಾನೇ ಅನ್ನಿಸ್ತಾ ಇತ್ತು. ಆದ್ರೂ ಎಷ್ಟೊಂದು ಕೆಲಸ ಮಾಡಿದ್ದೆ ಬೆಳಿಗ್ಗೆಯಿಂದ. ಆದ್ರೂ ಯಾಕೋ ಟೈಮೇ ಪಾಸ್ ಆಗ್ಲಿಲ್ಲ ಅಂತ ಫೀಲ್ ಆಗ್ತಾನೆ ಇತ್ತು. ಇನ್ನ ಬಟ್ಟೆ ಎಲ್ಲ ಸ್ವಲ್ಪ ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡ್ದೆ. ಮತ್ತೆ ಒಂದು ಬುಕ್ ಇತ್ತು ಅದನ್ನ ಓದ್ದೆ. ಮತ್ತೆ ನನ್ನ ಫ್ರೆಂಡ್ ಹತ್ರನೂ ಮಾತಾಡ್ದೆ. ಹಂಗೂ ಬೋರ್ ಆಗ್ತಾನೆ ಇತ್ತು. ಸರಿ ಫೈನಲ್ ಆಗಿ ನನ್ಗೆ ಇಷ್ಟವಾಗಿರುವಂತ ಕ್ಲೀನಿಂಗ್ ಕೆಲಸನೇ ಮಾಡೋದು ಬೆಟರ್ ಅಂತ ಅನ್ಕೊಂಡು ಇದು ಡ್ರೈ ಫ್ರೂಟ್ಸ್ದು ಸ್ಟೋರೇಜ್ ಬಾಟಲ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಸ್ವಲ್ಪ ಒಂದು 20 ದಿನ ಆಗೋಗಿತ್ತು ಕ್ಲೀನ್ ಮಾಡಿ. ಸರಿ ಇವತ್ತು ಅದನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೆ. ಮತ್ತೆ ಅದು ಡ್ರೈ ಆಗೋ ಅಷ್ಟೊತ್ತಿಗೆ ಹೂ ಇತ್ತು. ಸರಿ ಅನಿನು ಫೋನ್ ಮಾಡಿದ್ಲು. ಅವಳ ಹತ್ರ ಮಾತಾಡ್ಕೊಂಡು ಹೂ ಎಲ್ಲ ಕಟ್ಟಿಟ್ಕೊಂಡೆ. ಇನ್ನ ಕೆಲವು ದಿನ ಹೆಂಗಾಗುತ್ತೆ ಅಂದ್ರೆ ನಮ್ಗೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಹೇಳಕ್ಕೆ ಆಗಲ್ಲ. ಆದ್ರೆ ಕೆಲವು ದಿನ ಟೈಮ್ ಪಾಸ್ ಆಗೋದೇ ಇಲ್ಲ. ಸೊ ಅಂತ ಟೈಮಲ್ಲಂತೂ ತುಂಬಾನೇ ಬೇಸರ ಆಗೋಗ್ಬಿಡತ್ತೆ. ಫ್ರೀ ಟೈಮ್ನ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅನ್ನೋ ತರ ಇರತ್ತೆ. ಸೊ ನೀವೆಲ್ಲ ಯಾವ ತರ ಮಾಡ್ತೀರಾ ಮನೇಲಿ? ಅಂದ್ರೆ ನಿಮ್ಗೆ ಫ್ರೀ ಟೈಮ್ ಇದ್ದಾಗ ನೀವು ಯಾವ ತರ ಅದನ್ನ ಯುಟಿಲೈಸ್ ಮಾಡ್ಕೋತೀರಾ ಅನ್ನೋದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.